Hello everyone, welcome back to my channel, Purnima Kiran YouTube ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಿಸಿದ್ರಿ ಅಂತ ಅನ್ಕೊತೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತಾ ನಾನು ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸಿದೆ ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ. ನಾನು ಇವತ್ತು ಬೇಗ ಎದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಎವ್ರಿ ಟೈಮ್ ಬೆಳ್ಳಿ, ತಾಮ್ರ, ಹಿತ್ತಾಳೆ ಎಲ್ಲ ವಸ್ತುಗಳನ್ನ ಇದೇ ಥರ ಕ್ಲೀನ್ ಮಾಡ್ಕೊತೀನಿ. ಮಂತ್ಲಿ ಒನ್ಸ್ ಆದರೂ ನಾನು ಮಾಡಿರ್ತೀನಿ. ಹೀಗೆ ಈ ಥರ ಕ್ಲೀನ್ ಮಾಡೋದ್ರಿಂದ ನಾವು ತುಂಬ ಏನು ಕಷ್ಟಪಡಬೇಕಿಲ್ಲ. ಆ್ಯಂಡ್ ಬೆಳ್ಳಿ ಪಾತ್ರೆ ಮೇಲೆ ಇರೋ ಕಪ್ಪು ಕಲೆ ಎಲ್ಲ ಬೇಗ ಹೋಗ್ಬಿಡುತ್ತೆ. ಸೊ ನಾನೇ ಕ್ಲೀನ್ ಮಾಡ್ಕೊತೀನಿ, ನೋಡೋಣ ಬನ್ನಿ. ಫಸ್ಟ್ಗೆ 2 ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನಾನು ಐಟಮ್ಸ್ ತುಂಬ ಇರೋದ್ರಿಂದ 2 ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಇದ್ದರೆ ಒಂದೇ ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡು ಕುದಿಸ್ಕೋಬೋದು. ನಾನು ಕುದೀತಾ ಇರೋ ನೀರಿಗೆ ಅಲ್ಯೂಮಿನಿಯಂ ಫಾಯಿಲ್ನ ಈ ಥರ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ 2 ಟೇಬಲ್ ಸ್ಪೂನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಮತ್ತು 1-2 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಇದೆಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ದೇವ್ರ ಪಾತ್ರೆಗಳನ್ನ ನಾನು ಒಂದೊಂದಾಗಿ ಅದರಲ್ಲಿ ನೀರಲ್ಲಿ ಮುಳುಗಿಸ್ತಾ ಇದ್ದೀನಿ. 1-2 ನಿಮಿಷ ಸಾಮಾನುಗಳನ್ನ ಅದರಲ್ಲೇ ಬಿಟ್ಟರೆ ಕಪ್ಪಾಗಿರೋದು, ಜಿಡ್ಡಾಗಿರೋದು ಎಲ್ಲ ಹೋಗುತ್ತೆ. ಇವಾಗ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಹೇಗೆ ಪಳಪಳ ಅಂತ ಹೊಳಿತಾ ಇದೆ. ಇದೆಲ್ಲ ಕಪ್ಪಗಾಗಿತ್ತು, ಇವಾಗ ಬೆಳ್ಳಗಾಗಿದೆ. ಇದೇ ಥರ ಎಲ್ಲ ಸಾಮಾನುಗಳನ್ನ ಆ್ಯಂಡ್ ದೇವ್ರ ಐಡಲ್ಸ್ಗಳನ್ನ ನಾನು ನೀರಲ್ಲಿ 1-2 ನಿಮಿಷ ನೆನೆಯಕ್ಕೆ ಬಿಟ್ಟು ಹೊರಗೆ ಎತ್ತಿ ಇಟ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ಬ್ಯಾಚಿಗೆ ಈ ಥರ ತುಂಬ ಜಿಡ್ಡಾಗಿರುತ್ತಲ್ಲ ದೀಪದ ಐಟಮ್ಸು, ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದು ತಾಮ್ರದ ಕಳಸ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಇನ್ಸ್ಟೆಂಟಾಗಿ ಎಷ್ಟು ನೀವು ಡಿಫ್ರೆನ್ಸ್ನ ನೋಡ್ಬೋದು. ಇಷ್ಟೇ ಒಂದು ಸರಿ ಎದ್ದಿದ್ದಕ್ಕೇ ಇಷ್ಟು ಚೇಂಜ್ ಆಗಿಬಿಟ್ಟಿದೆ, ಕಲರ್ ನೋಡ್ಬೋದು. ಈ ಪ್ರೋಸೆಸ್ ಮಾಡಬೇಕಿದ್ರೆ ಆ ನೀರು ಗ್ಯಾಸ್ ಮೇಲೆ ಚೆಲ್ಲಿದಾಗ ಈ ಥರ ವೈಟ್ ಪ್ಯಾಚಸ್ ಆಗುತ್ತೆ. ಇದೇನಿಲ್ಲ, ಜಸ್ಟ್ ಒಂದು ಹಸಿ ಬಟ್ಟೆಯಿಂದ ಒಂದು ವೈಪ್ ಮಾಡಿದರೆ ಹೋಗಿಬಿಡುತ್ತೆ. ಈ ಮಿಕ್ಸರಲ್ಲಿ ಡಿಪ್ ಮಾಡಿ ಕ್ಲೀನಾಗಿರೋ ಎಲ್ಲ ಐಟಮ್ಸ್ನ ನೀವು ನೋಡ್ಬೋದು. ಇಷ್ಟೊಂದು ಕ್ಲೀನ್ ಆಗಿದೆ ಆಲ್ರೆಡಿ, ಬಟ್ ನನಗೆ ಇನ್ನೂ ಸಮಾಧಾನ ಆಗಿಲ್ಲ. ಇದ್ರ ಮೇಲೆ ನಾನು ಇನ್ನೊಂದು ಸರಿ ಪಿತಾಂಬರಿ ಹಚ್ಚಿ ಇನ್ನೊಮ್ಮೆ ಕ್ಲೀನ್ ಮಾಡ್ಕೊತೀನಿ. ಸೊ ದ್ಯಾಟ್ ಫ್ರೆಶ್ ಹೊಸದು ತೊಗೊಂಡು ಇರಬೇಕಿದ್ರೆ ಹೇಗಿರುತ್ತಲ್ಲ ಬೆಳ್ಳಿ ಪಾತ್ರೆಗಳು, ಅದೇ ಥರ ಇರಲಿ ಅಂತ. ನಾನು ಹಬ್ಬಕ್ಕೆ ಹಾಕ್ಕೋಬೇಕಿರೋ ಬಟ್ಟೆನ ಎತ್ತಿಟ್ಟಿದ್ದೆ. ಅದರಲ್ಲಿ ಅಗಸ್ತ್ಯ ಅವ್ನ ಬನಿಯನ್ ತೊಗೊಂಡು ಶರ್ಟ್ ಮೇಲೆ ಬನಿಯನ್ ಹಾಕ್ಕೊಂಡು ಕೂತಿದ್ದಾನೆ, ಇನ್ನೂ ಸ್ನಾನ ಇಲ್ಲ. ಇವನು ದೊಡ್ಡವನು ಆಗ್ತಿದ್ದಂಗೆ ಅವ್ನ ಮನಸ್ಸಿಗೆ ಏನಾದರೂ ಬಂತು ಇದು ಮಾಡಬೇಕು, ಇದನ್ನು ಹಾಕ್ಕೋಬೇಕು ಅಂದರೆ ಅದನ್ನು ಹಾಕ್ಕೊಳ್ಳೇಬೇಕು ಆ್ಯಂಡ್ ಅದನ್ನು ಮಾಡಲೇಬೇಕು, ಹಾಗಾಗಿದ್ದಾನೆ. ನಾನು ಕೂಡ ಹಾಕ್ಕೊಳ್ಳಿ ಪರವಾಗಿಲ್ಲ, ಬೇರೆ ಹಾಕಿದರೆ ಆಯಿತು ಮತ್ತು ಸ್ನಾನ ಆದಮೇಲೆ ಅಂತ ಬಿಟ್ಟೆ. ಸಿಲ್ವರ್ ಐಟಮ್ಸ್ ಎಲ್ಲ ಬಿಸಿ ಇದ್ವು ಅಂತ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಿದ್ದೆ. ಇವಾಗ ಪಿತಾಂಬರಿ ಹಾಕ್ಕೊಂಡು ನಾನು ಎಲ್ಲ ಐಟಮ್ಸ್ನು ಒಂದೊಂದಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಿತ್ತಾಳೆ ಗಂಟೆ ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ ನೋಡಿ, ಎಷ್ಟು ಕ್ಲೀನಾಗಿ ಬರುತ್ತೆ. ನಾನು ಒಂದು ಬ್ಯಾಚಲ್ಲಿ ಐಟಮ್ಸ್ನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇಮಿಡಿಯೇಟ್ಲಿ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಮತ್ತೆ ನೀರಿನ ಕಲೆ ಎಲ್ಲ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ನಾನು ಎಲ್ಲ ಐಟಮ್ಸ್ನ ಒಂದೊಂದಾಗಿ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡು ಇವಾಗ ಮತ್ತೆ ಸೆಕೆಂಡ್ ಬ್ಯಾಚಲ್ಲಿ ಉಳಿದಿರೋ ಎಲ್ಲ ವಸ್ತುಗಳನ್ನು ಮತ್ತೆ ಪಿತಾಂಬರಿ ಹಾಕಿ ತೊಳ್ಕೊಂಡು ಮತ್ತೆ ಒರೆಸಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ನನಗೆ ಎಲ್ಲ ಐಟಮ್ಸು ಇಷ್ಟು ಕ್ಲೀನ್ ಆಗಿದ್ರೆ ಮಾತ್ರ ಪೂಜೆ ಮಾಡೋಕ್ಕೆ ಮನಸ್ಸು ಬರುತ್ತೆ. ಎಲ್ಲಿ ಕ್ಲೀನ್ಲಿನೆಸ್ ಇರುತ್ತಲ್ಲ ಅಲ್ಲಿ ದೇವರು ನೆಲೆಸಿರ್ತಾರೆ ಅಂತ ನಮ್ಮ ಹಿರಿಯರು ಹೇಳ್ತಾರಲ್ಲ, ಹಾಗೆ. ನಾನು ಇವತ್ತು ಹಬ್ಬ ಅಂತ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇದು ಸ್ವಲ್ಪ ಆರೆಂಜ್ ರೆಡ್ ಕಲರ್ ಅಂತಾರಲ್ಲ ಆ ಕಲರ್ ಸ್ಯಾರಿ ಇದು. ಈ ಸ್ಯಾರಿನ ಅಗಸ್ತ್ಯನ ಜವಳ ಫಂಕ್ಷನ್ಗೆ ನಮ್ಮ ತವ್ರ ಮನೆ ಕಡೆಯಿಂದ ಕೊಟ್ಟಿದ್ದು. ಇದನ್ನು ನಾನು ಹಾಸನಲ್ಲಿರೋ ರತ್ನಂ ಸಿಲ್ಕ್ಸ್ ಇಂದ ಆನ್ಲೈನ್ ಆರ್ಡರ್ ಹಾಕಿದ್ದೆ. ನನ್ನ ಹತ್ರ ಯಾವುದು ಕಂಪ್ಲೀಟ್ ರೆಡ್ ಸ್ಯಾರಿ ಇಲ್ಲ ಅಂತ ಹೇಳಿ ನಾನು ಇದನ್ನು ಆರ್ಡರ್ ಹಾಕಿದ್ದೆ. ಈ ಸ್ಯಾರಿ ಮೊನೋಕ್ರೊಮ್ಯಾಟಿಕ್ ರೆಡ್ ಇದೆ, ಆಲ್ ಓವರ್ ಸ್ಮಾಲ್ ಚೆಕ್ಸ್ ಇದೆ ಆ್ಯಂಡ್ ಬಾರ್ಡರ್ ಎಲ್ಲ ಗೋಲ್ಡ್ ಕಲರಲ್ಲಿ ಬರುತ್ತೆ. ನಾನು ನೆಕ್ಸ್ಟು ಕುಂಕುಮಾರ್ಶನ ಎಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಹಳೆ ಅಕ್ಕಿನ ತೆಗೆದು ಹೊಸ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಮತ್ತು ದೀಪಗಳಿಗೆಲ್ಲ ಬತ್ತಿನ ಹಾಕ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ನ ಕಿಚನಲ್ಲೇ ಮುಗಿಸ್ಕೊತಾ ಇದ್ದೀನಿ. ಯಾಕಂದರೆ ಅಗಸ್ತ್ಯ ಹಾಲಲ್ಲಿ ಆಟ ಆಡ್ತಾ ಇದ್ದಾನೆ ಆ್ಯಂಡ್ ಅವ್ನು ನೋಡಿಬಿಟ್ಟ ಅಂದರೆ ಎಲ್ಲ ಬೇಕು ಅಮ್ಮ ಅಂತ ಕೂತ್ಕೊಂಡ್ಬಿಡ್ತಾನೆ. ಸೊ ನಾನು ಎಲ್ಲ ಇಲ್ಲೇ ಅರೇಂಜ್ ಮಾಡಿಕೊಂಡು ದೇವ್ರ ಮನೆಗೆ ತೊಗೊಂಡು ಹೋಗಿಡ್ತಾ ಇದ್ದೀನಿ.
ದೇವ್ರ ಮನೆಯಲ್ಲಿರೋ ಫೋಟೋಗಳು ಆಮೇಲೆ ಎಲ್ಲನೂ ನಾನು ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಎಲ್ಲ ದೇವ್ರ ವಿಗ್ರಹಗಳನ್ನು ನೀಟಾಗಿ ಜೋಡಿಸ್ತಾ ಇದ್ದೀನಿ. ಆ್ಯಂಡ್ ಕುಂಕುಮ ಅರ್ಶಿನ ಎಲ್ಲ ಹಚ್ಚಿ ಹೂವೆಲ್ಲ ಏರಿಸಿ ಕಳ್ಸೋಕ್ಕೆ ತೆಂಗಿನಕಾಯಿ ಎಲ್ಲ ಇಟ್ಕೊಂಡು ಊದಿನ ಕಡ್ಡಿ ಬೆಳಗಿ ಗಂಟೆ ಎಲ್ಲ ಬಾರಿಸ್ಕೊಂಡೆ. ಆ್ಯಂಡ್ ಇವತ್ತು ಹಬ್ಬ ಆಗಿರೋದ್ರಿಂದ ಕರ್ಪೂರನೂ ದೇವ್ರಿಗೆ ಆ್ಯಂಡ್ ಮನೆ ಒಳಗೆ ಹೊರಗೆ ಎಲ್ಲ ಬೆಳಗುಂಡೆ. ನಾನು ಸಂಕ್ರಾಂತಿ ಸ್ಪೆಷಲ್ಲು ಕಬ್ಬು, ಹಣ್ಣು, ಶೇಂಗಾ ಕಾಳು, ಸುಲ್ಗಾಯಿ, ಎಳ್ಳು, ಬೆಲ್ಲ ಇದನ್ನೆಲ್ಲನೂ ಒಂದು ಬುಟ್ಟಿಗೆ ಹಾಕ್ಕೊಂಡು ದೇವ್ರಿಗೆ ಎಡೆ ಇಟ್ಕೊಂಡೆ. ಇಷ್ಟೆಲ್ಲ ಕೆಲಸ ಇರೋದ್ರಿಂದ ನನಗೆ ಇವತ್ತು ತಿಂಡಿ ಮಾಡೋಕ್ಕಾಗಲಿಲ್ಲ. ಸೊ ಕಿರಣ್ ಆರ್ಡ್ರ್ ಮಾಡಿದ್ರು, ಅದನ್ನೇ ತಿಂದ್ವಿ ಎಲ್ಲರೂ. ಇವತ್ತು ನಮ್ಮ ಯಜಮಾನ್ರಿಗೂ ಆಫೀಸ್ ಇತ್ತು, ರಜೆ ಇರಲಿಲ್ಲ. ಅವ್ರಿಗೂ ಟ್ರೆಡಿಷ್ನಲ್ ಅಟೈರ್ ಇತ್ತು ಇವತ್ತು ಆಫೀಸ್ಗೆ. ಸೊ ಅಗಸ್ತ್ಯ ಕನ್ಫ್ಯೂಸ್ ಆಗಿದ್ದ, ನಾವೆಲ್ಲರೂ ಸೇರಿ ಎಲ್ಲ ಹೊರಟಿದ್ದೀವಿ ಅಂದ್ಕೊಂಡಿದ್ದ. ಯೂಶ್ವಲಿ ಡೈಲಿ ಅಗಸ್ತ್ಯ ಕಿರಣ್ಗೆ ನೀಟಾಗಿ ಬಾಯ್ ಮಾಡಿ ಬೇಗ ಪಾಪಪ್ಪ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಇವತ್ತು ಯಾಕೋ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೆ ಪಪ್ಪ ಹೋದ್ಮೇಲೆ ನಾವು ಎಲ್ಲಾದರೂ ಹೋಗೋಣ ಅಂತ ಅವನ್ನ ಸುಮ್ಮನೆ ಮಾಡಿದೆ. ಸೊ ನಾನು ಅಗಸ್ತ್ಯ ಎಲ್ಲಾದರೂ ಹೊರಗಡೆ ಹತ್ತಿರದಲ್ಲಿರೋ ಟೆಂಪಲ್ಗೆ ಹೋಗಿ ಬರೋಣ ಅಂತ ಮೇನ್ ರೋಡಲ್ಲಿರೋ ಚೌಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಅಗಸ್ತ್ಯ ಚೌಡೇಶ್ವರಿ ಅಮ್ಮನವ್ರ ಟೆಂಪಲಿಗೆ ಬಂದಿದ್ದೀವಿ. ಅಗಸ್ತ್ಯಗೆ ಈ ಥರ ಸ್ಪೇಸ್ ಸಿಕ್ಕರೆ ಸಾಕು, ಹಂಗೆ ಓಡ್ತಾನೆ, ಕೈಗೆ ಸಿಗೋದಿಲ್ಲ, ಕೈ ಹಿಡಿಯೋಕ್ಕೂ ಬಿಡೋದಿಲ್ಲ, ಹಾಗೆ ಓಡ್ತಾನೆ ಇರ್ತಾನೆ. ನಾನು ಸ್ವಲ್ಪ ಫೋಟೋ ತೆಗಿತೀನಿ ನಿಂತ್ಕೊಂಡಿದ್ದಕ್ಕೆ ಇಲ್ಲಿ ಒಂದು 2 ಸೆಕೆಂಡ್ ನಿಂತ್ಕೊಂಡಿದ್ದಾನೆ. ಅಗಸ್ತ್ಯ ಮುಂಚೆಯಿಂದಲೂ ವೆರಿ ಸ್ಪಿರಿಚುವಲ್ ಪರ್ಸನ್ನು. ಎಲ್ಲಿ ಟೆಂಪಲ್ ಕಾಣಿಸಿದ್ರು ಕೂಡ ಅಲ್ಲಿ ಕೈ ಮುಗಿತಾನೆ. ಇಲ್ಲಿ ಕೂಡ ತಲೆ ಹಚ್ಚಿ ನಮಸ್ಕಾರ ಮಾಡ್ತಾ ಇದ್ದಾನೆ. ನಾನು ಅಗಸ್ತ್ಯ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕೂಡೋಣ ಅಂತ ಬಂದಿದ್ದೀವಿ. ಅವನಿಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಅವನಿಗೆ ಇಲ್ಲೇ ಆಟ ಆಡೋಕ್ಕೆ ಬಿಟ್ಟಿದ್ದ, ಸ್ವಲ್ಪ ಇಲ್ಲೇ ಆಡ್ಕೊಂಡಿದ್ದ. ಹೀಗೆ ಆಟ ಆಡ್ಕೊತ ಅವನಿಗೆ ಪಾರ್ಕ್ ಮಾಡಿರೋ ಅವ್ನ ಸೈಕಲ್ ಕಾಣಿಸ್ಬಿಡ್ತು. ಸೊ ಅಮ್ಮ ಮನೆಗೆ ಹೋಗೋಣ ನಡಿ ಅಂತ ಓಡ್ಕೊತ ಅವನೇ ಹೊರಗೆ ಹೋಗ್ಬಿಟ್ಟ. ಇದಾಗಿತ್ತು ಸಂಕ್ರಾಂತಿ ಹಬ್ಬದ ವಿಲಾಗ್. ಸಂಕ್ರಾಂತಿ ಹಬ್ಬ ಎಲ್ಲರ ಜೀವನದಲ್ಲಿ ಸಂತೋಷ ಶಾಂತಿ ತರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.